ಇವು ಒಂದಿವ್ಸು ಹೆಂಗ ಜೀವನ ಹಾಳು ಮಾಡ್ಕೋತಾವಲ್ಲ ಹೇಳ್ತೀನಿ. ಇದು ಬೇವಿನ ಗಿಡ. ಇದರ ಪ್ರಾರಂಭದಲ್ಲಿ ಸಾಣದಿರ್ಬೋದು, ಒಪ್ಕೋತೀನಿ. ಬೆಳೆದ ಬಳಕ ಅದು ಒಂದು ಹಂತಕ್ಕೆ ದೊಡ್ಡದಾಕೋತಿ ಹೋಗ್ತದಿಲ್ಲ ರೀ. ಇದರ ಮಗ್ಗಲಕ್ಕೊಂದು ರಬ್ಬರ್ ಕಂಟಿ ಬೆಳೆದಿರ್ತದ. ರಬ್ಬರ್ ಗಿಡ ಅಂತೇಳಿ ಬೆಳಿತಾವ್ರಿ. ಅದಕ್ಕೆ ಎದ್ದು ನಿಂದ್ರು ಸ್ವಂತ ಕೆಪಾಸಿಟಿ ಇರಲ್ಲ. ಕೆಪಾಸಿಟಿ ಸ್ವಂತ ನಿಂದ್ರದಿರಲ್ಲ. ಅದು ಈ ಗಿಡಕ್ಕೆ ಸುತ್ತಗೋತದ. ಇದಕ್ಕೆ ಸಪೋರ್ಟ್ ತಗೊಂಡು ಬೆಳಿತಾವ್ರಿ. ಅದು ಎದ್ ನಿಂದ್ರು ಕೆಪಾಸಿಟಿ ಇರ್ಲಾರ್ದು. ಮುಂದೆ ಏನಾಗ್ತದಂದ್ರೆ ಈ ಗಿಡ ಆದಂತೆ ಏನ್ ಮಾಡ್ತದಂದ್ರ ಇದು ತಾನು ದ್ವಾರದ ಹಾಕೋತ್ ಬರ್ಬೇಕಿಲ್ಲ ರೀ. ಅದು ಎಲ್ಲಿಗ ಅಹಂ ಬರ್ತದಂದ್ರ ನಾನೇ ನಿನಗ ನಿಂದ್ರಸಿನಿ ಅನ್ನೋ ಲೆಕ್ಕದಾಗ ಇದು ಏನ್ ಮಾಡ್ತದ, ಇದಕ್ಕೆ ಒತ್ತೆ ಹಿಂಗ ಸುತ್ತಲು ಚಾಲು ಮಾಡ್ತಾವ. ಅವಾಗ ಈ ಬೇವಿನ ಗಿಡ ಏನ್ ಮಾಡ್ತದಂದ್ರ ಅದ್ರೊಳಗ ನಟ್ಟಿರ್ತದ ನೋಡ್ರಿ ರಬ್ಬರ್ ಗಿಡ. ಆ ಗಿಡನು ನೋಡ್ತದ. ಅದು ತನ್ನ ಗಾತ್ರ ಹೆಚ್ಚಿಗೆ ಮಾಡ್ಕೋತ ಹೋದಂಗ ಈ ರಬ್ಬರದ ಗಿಡ ಇದಕ್ಕೇನು ಸುತ್ತಿರ್ತದಲ್ಲ ಇದು ತಾನೇ ಕಟ್ ಹಾಕೋತ ಬಂದ್ಬಿಡ್ತಾವ. ಅದರ ಗಾತ್ರ ಹೆಚ್ಚಿಗೆ ಆಯ್ತಂದ್ರೆ ಇದನ್ನು ಗಾತ್ರ ಹೆಚ್ಚಿಗೆ ಮಾಡ್ಕೋಬೇಕು. ಮಾಡ್ಕೊಳ್ಳಲ್ಲ. ನನ್ನಿಂದ ನೀನ್ ನಿಂತಿದಿ ಅನ್ನೋರ್ ಗಪ್ಲೆ ಅದಕ್ಕೆ ಒತ್ತೆ ಕುತ್ತಿಗೆ ಚಕ್ಕದಾಗ ಮಾಡ್ತದ. ಲಾಸ್ಟಿಗೆ ಏನದಂದ್ರ ಇದು ತಾನೇ ಕಟ್ ಹಾಕಿಸಿದ ನಿರುಪಯುಕ್ತವಾಗಿ ಕೆಳಗೆ ಹೊಳ್ಕೊಂಡು ಬಿದ್ದು ಸತ್ತು ಹೋಗ್ತದೆ. ಅರ್ಥ ಆಯ್ತ್ರೆ? ನಾವು ಎದರ ಮ್ಯಾಗ ಡಿಪೆಂಡ್ ಅದೀವಿ ಅನ್ನೋದನ್ನು ಬಹಳ ಲಕ್ಷ್ಯ ಇರಬೇಕು. ನಮ್ಮಿಂದನೇ ಅದು ಡಿಪೆಂಡೇಬಲ್ ಅದ ಅನ್ನೋದಕ್ಕೆ ಬರಬಾರ್ದು ನಮ್ಮ ನಿರ್ಣಯಗಳು. ಅರ್ಥ ಆಯ್ತ್ರೆ? ಬಾಂಗ್ಲಾ ಇಂಗ್ಲಿಷ್ ಕಲಿಬೇಕು. ನಾವು ಎದರ ಮ್ಯಾಗ ಡಿಪೆಂಡ್ ಅದೀವಿ ಅನ್ನೋದನ್ನು ಬಹಳ ಲಕ್ಷ್ಯ ಇರಬೇಕು. ನಮ್ಮಿಂದನೇ ಅದು ಡಿಪೆಂಡೇಬಲ್ ಅದ ಅನ್ನೋದಕ್ಕೆ ಬರಬಾರ್ದು ನಮ್ಮ ನಿರ್ಣಯಗಳು. ಅರ್ಥ ಆಯ್ತ್ರೆ? ಬಾಂಗ್ಲಾದೇಶ ಇರುವುದೇ ಈಟ ಅದ. ಹೌದ್ರೆ ಆಟ ಇದ್ದು ಇಂಡಿಯಾ ಸಂಘರ್ಷ ಕೇಳಿದ್ರೆ ನಾವು ಏನ್ ಹೇಳ್ಬೇಕು ಹೇಳಿ? ಹೌದ್ರೆ ಅದಕ್ಕಾಗಿನೇ ಹೇಳ್ಬೇಕಲ್ಲ, ಆಲದ ಮರದ ಕೆಳಗ ಆಶ್ರಯ ಕೊಟ್ಟಕ್ಕರ ಆಲದ ಮರದ ಬಗ್ಗೆ ಆಸಕ್ತಿನೂ ಇರಬೇಕು, ಪ್ರಶಂಸತೆ ಇರಬೇಕು. ಅದು ಬಿಟ್ಟು ಏನದಂದ್ರ ನಾ ಕೆಳಗ್ ಕೂತಿದಕ್ಕೆ ಆಲದ ಮರಕ್ಕೆ ಒಂದು ಬೆಲೆ ಬಂದದ ತನ್ನಂಗಿತ್ತ ಹೊಳ್ಕೊಂಡು ಬಿತ್ತಂದ್ರೆ ಏನಾಯ್ತು ಗೊತ್ತದ? ಇದೇ ರೀ ಜೀವನ. ಅದಕ್ಕೆ ದಯಮಾಡಿ ನಿಮ್ಗ ಆಶ್ರಯ ಕೊಟ್ಟು ಬೆಳೆಸಿದವರ ಬಗ್ಗೆ ಯಾವಾಗಲೂ ನಿಮ್ಗೊಂದು ಏನು ಇರ್ಲಿ, ಒಳ್ಳೆಯ ಅಭಿಲಾಷೆ ಇರಬೇಕು ಅವ್ರ ಬಗ್ಗೆ. ಇಷ್ಟದ ನೋಡ್ ಸರ್.